ಜಾಣು ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ ಭೇದವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಸಣ್ಣಾಟವಾದ ರಾಧಾನಾಟ, ತೆಂಗಿನಕಾಯಿ ಸುಲಿಯುವ ಚಮತ್ಕಾರ, ಜೋಗತಿ ಕುಣಿತ, ಮರಗಾಲು ಮನುಷ್ಯರ ನಡೆದಾಟ ಹಾಗೂ ಗೊರವರ ಕುಣಿತ. ತಂದನಾನ ತಾನ ತಂದನಾನನ. ತೆಂಗಿನಕಾಯಿಯನ್ನು ಹೇಗೆ ಸುಲಿಬಹುದು? ಗುದ್ದಲಿಯಿಂದ, ಮಚ್ಚಿನಿಂದ, ಹಾರೆಯಿಂದ, ಕತ್ತೆಯಿಂದ ಅಲ್ವೇ? ಆದರೆ ಈ ತೆಂಗಿನ ಮೊಟ್ಟೆಯನ್ನು ಹಲ್ಲಿನಲ್ಲೇ ಸುಲಿಯೋರು ಇದ್ದಾರೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವ? ಇದನ್ನು ಆಶ್ಚರ್ಯ ಏನೂ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಕಲಾಪುರದ ಶ್ರೀ ರಾಜಣ್ಣನವರು ಈ ರೀತಿ ತೆಂಗಿನಕಾಯಿ ಸುಲಿಯೋದ್ರಲ್ಲಿ ಪ್ರಖ್ಯಾತರು. ಗಂಟೆಗೆ ಸುಮಾರು 25ರಿಂದ 30 ತೆಂಗಿನಕಾಯಿಯನ್ನು ಸುಲಿತಾರೆ. ಹವ್ಯಾಸಕ್ಕಾಗಿ ಬೆಳೆಸಿಕೊಂಡಿರುವ ಅವರ ಈ ಕಲೆಯನ್ನು ನಾವೀಗ ನೋಡೋಣ. ಸಾಹಸ ಎಂಬ ಪದವನ್ನು ಜನಪದರು ಚಟ ಎಂದು ಕರೆದುಕೊಳ್ಳುತ್ತಾರೆ. ಜನಪದರ ಬದುಕಿನಲ್ಲಿ ಚಟಗಳು ನಾನಾ ರೂಪದಲ್ಲಿ ವ್ಯಕ್ತವಾಗುತ್ತವೆ. ಒಂದೊಂದು ಸಲ ಈ ಚಟಗಳು ಕಲೆಗಳಾಗಿ, ಸಾಹಸ ಕ್ರಿಯೆಗಳಾಗಿ ಕಾಣಿಸುವುದೂ ಉಂಟು. ಜನಪದರ ಶ್ರಮಯುಕ್ತ ಬದುಕಿನ ನಡುವೆ ವಿರಳವಾಗಿ ಕಾಣಬರುವ ಸಾಹಸ ಯುಕ್ತಿಗಳಲ್ಲಿ ಬಾಯಿಯಲ್ಲಿ ತೆಂಗಿನಕಾಯಿ ಸುಲಿಯುವ ಕಠಿಣ ಕಾರ್ಯವನ್ನು ನಾವು ನೋಡಬಹುದು. ಮೇಲುನೋಟಕ್ಕೆ ರಂಜನೀಯವಾಗಿ ಕಂಡರೂ ಹಲ್ಲಿನಿಂದ ತೆಂಗಿನಕಾಯಿಯನ್ನು ಕಚ್ಚಿ ಸಿಗಿಯುವ ಯುಕ್ತಿಯ ಹಿಂದೆ ಅಪಾರವಾದ ಸೂಕ್ಷ್ಮ ಶಕ್ತಿಯೊಂದು ಕೆಲಸ ಮಾಡುತ್ತದೆ. ಅನುಭವ ಉಪಾಯಗಳನ್ನು ಹೇಳಿಕೊಡುತ್ತದೆ. ಕೆಲವರು ಶಕ್ತಿಯಿಂದ ಸಾಧಿಸಲಾಗದ್ದನ್ನು ಯುಕ್ತಿಯಿಂದ ಸಾಧಿಸಿಬಿಡುತ್ತಾರೆ. ಈ ಯುಕ್ತಿಯನ್ನು ಜನಪದರು ಪಟ್ಟು ಎಂದು ಕರೆಯುತ್ತಾರೆ. ತೆಂಗಿನಕಾಯಿ ತನ್ನ ರಚನೆಯಿಂದ ಗಟ್ಟಿಯಾದ ಸಿಪ್ಪೆ ಮತ್ತು ಕಠಿಣವಾದ ಚಿಪ್ಪನ್ನು ಹೊಂದಿದೆ. ತೆಂಗಿನಕಾಯಿ ಸುಲಿಯಲು ಹಾರೆ, ಮಚ್ಚು, ಕೊಡಲಿ, ಕಲ್ಲು ಮುಂತಾದ ಸಾಧನಗಳು ಬೇಕು. ಆದರೆ ನಮ್ಮ ಜನಪದ ಸಾಹಸಿ ಕೋಣಂದೂರಿನ ರಾಜಣ್ಣನವರು ಕಠಿಣವಾದ ಕಾಯಿ ಸುಲಿಯುವ ಕಾರ್ಯವನ್ನು ಲೀಲಾಜಾಲವಾಗಿ ಹಲ್ಲಿನಿಂದಲೇ ಮಾಡಿಬಿಡುತ್ತಾರೆ. ಇಂತಹ ಸಾಹಸವನ್ನು ನಾವು ನೀವು ನೋಡಿ ನಗಬಹುದು. ಜೋಕೆ ಮಾಡ ಹೊರಟರೆ ನಗಲು ಹಲ್ಲೇ ಇರುವುದಿಲ್ಲ. ತೆಂಗಿನಕಾಯನ್ನೇ ಯಾಕೆ ಸುಲಿಬೇಕು ಅನ್ನೋದನ್ನ ನೀವು ಈ ತರ ನಿರ್ಧಾರ ಮಾಡಿಕೊಂಡು ಸುಲಿತಾ ಇದ್ದೀರಾ? ತೆಂಗಿನಕಾಯನ್ನೇ ಬಿಡಿಸ್ಬೇಕು ಅಂತಾನೆ ಚಾಲೆಂಜ್ ಆಯ್ತು ಅದು. ಅಲ್ಲ, ಈ ತರ ಯಾಕೆ ಚಾಲೆಂಜು? ಚಾಲೆಂಜ್ ಅಂದರೆ ಹುಡುಗರ ಸೇರ್ತು, ಆಗ ಕತ್ತಿಯಿಂದ ಬಿಡಿಸೋದಲ್ಲ, ಹಾಗಾದರೆ ಹಲ್ಲಿಂದನೇ ಬಿಡಿಸ್ಬೇಕು, ನೋಡೋಣ ಹಲ್ಲಿ ಆಗಿದೆ ಅಂತ ಹೇಳಿ ಒಂದು ಹಲ್ಲು ಹೇಗಿದೆ ಅಂತ ನೋಡೋಣ. ಈ ತರ ನೀವು ಏನು ಸುಲಿತೀರಲ್ಲ ಹಲ್ಲಿನ, ಹಲ್ಲಿಗೆ ಏನಾದ್ರೂ ನೋವಾಗಲ್ವಾ? ಏನಾಗೋದು ಇಲ್ಲ. ನೀವು ಹಾಗಾದ್ರೆ ತುಂಬಾ ಗಟ್ಟಿಯಾಗಿದೆ ನಿಮ್ಮ ಹಲ್ಲು.
ತಂದಾನಾನ ತಾನ ತಂದಾನಾನ. ಶಕ್ತಿ ದೇವತೆಯಾದ ಯಲ್ಲಮ್ಮನನ್ನು ಆರಾಧಿಸುವ ಸಂಪ್ರದಾಯದಲ್ಲಿ ಚೌಡಿಕೆಯನ್ನು ನುಡಿಸುತ್ತಾ ಭಕ್ತಿಯಿಂದ ಯಲ್ಲಮ್ಮನ ಬಗ್ಗೆ ಸ್ತುತಿಸುವವರಿಗೆ ಜೋಗಿ ಜೋಗತಿಯರು ಎಂದು ಕರೆಯುತ್ತಾರೆ. ಇವರು ಯಲ್ಲಮ್ಮನ ಸೇವೆಗಾಗಿ ದೀಕ್ಷೆಯನ್ನು ಪಡೆದವರು. ಆ ತಾಯಿಯನ್ನು ಕುರಿತು ಭಕ್ತಿಯಿಂದ ಹಾಡುತ್ತಾ ನೃತ್ಯ ಮಾಡಿ ಊರೂರು ತಿರುಗುತ್ತಾರೆ. ಈಗ ನಾವು ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆಯ ಜೋಗತಿ ಯಲ್ಲಮ್ಮನವರಿಂದ ಒಂದು ಕುಣಿತವನ್ನು ನೋಡೋಣ. ರಾಮನಲ್ಲೇ ಬಾರನ್ನ ಮಗನ ಏ ಮಲೆ ಹೊಣ್ಣು ರಾಮ ನಿಂಬೆ ಹಣ್ಣಿನಂಗ ತುಂಬೆ ಆಡಿ ಬಂದ ಹಾಲವನ್ನು ಊಟ ಮಾಡಂತರ ಹಾಕಂದ ನಿನ್ನಾಲು ಕುಡಿಲಕ ಎಲ್ಲಿಗೆ ದಿನ ನೀನು ದೊಡ್ಡ ದೊಡ್ಡ ಏಗರಿದವ್ವ ಎಲ್ಲ ದೊಡ್ಡ ಎಗರಿತವ್ವ ಬರಬರ ಎಲ್ಲ ಬಿಡೋಣ ಏಗರಿದವ್ವ ಎಷ್ಟಂದನಾರ ಯಾವ ದೊಡ್ಡ ಕರಿತಾಳೆ ಅಲ್ಲವ ಅಪ್ಪನ ತೋರೆ ಎಸರುದಾಗ ಅಪ್ಪನ ತೋರೆ ಎಸರುದಾಗ ತೋರೆ ಎಜನುದಾಗ ಮಗನೇ ನನಗಿಲ್ಲೋ ರಾಮ ಅಂದಾರ ಮಗನೇ ನನಗಿಲ್ಲೋ ರಾಮ ಅಂದಾರ ನಾಕಿಲ್ಲ ನಂದಿಯ ಬರ್ತಿಲ್ಲ ರಾಮ ಮನೆ ಮಾನವರ ಒಪ್ಪುವರೇನೋ ಪುರುಷವರ ಒಪ್ಪುವರೇನೋ ಒಪ್ಪುವರೇನೋ ರಾಮ ಇನ್ನೊಂದು ಅಡಿಲಕ್ಕೆ ಮತ್ತೊಂದು ಅಡಿಲಕ್ಕೆ ಮಂದಿ ಮಾನ್ಯವರಪ್ಪರುಂಟ ಹೌದು ತಾತ ಪುರುಷರಪ್ಪರುಂಟ ರೈತ ರಾಣ್ಯವರಪ್ಪರುಂಟ ಎಷ್ಟು ಮಾತ್ರಕ್ಕೆ ತಾಯಿ ಕಡದೆಂದಿಗೆ ಆದರೂ ಧರ್ಮವಲ್ಲ ಮಗ ಏ ತಾಯಿ ಕಟ್ಟರಂಡ ಮಾತು ಕಟ್ಟಡ ಕೈಯಳ ತಾಯಿ ಕಟ್ಟಡಾಡಿ ನಸಳದೆ ತಾಯಿ ಕಟ್ಟಡಾಡಿ ನಸಳದೆ ತಾಯಿ ಕೈಯಿಡಾಡಿ ಸೆಳೆದೆ ನಾಡುವ ತಾಯಿ ಮಾತಿಗೆ ನೊಪ್ಪನಲ್ಲೇ ತಾಯಿ ಏ ಅಮ್ಮ ನಿನ್ನ ಕೆಟ್ಟ ರಂಡ ಮಾತುಗಳನ್ನು ಕಟ್ಟಿಟ್ಟು ತಡ ಮಾಡಿದ ನನ್ನ ಹಡದ ಸುದ್ದಿ ಹೇಳುವ ಇಲ್ಲವಾದ್ರೂ ಒಂದು ಪ್ರತಿಜ್ಞೆ ಇರುವುದಮ್ಮ ಆ ಪ್ರತಿಜ್ಞೆ ಮಾಡುವಂತಳ ತಂದಾನಾನ ತಾನ ತಂದಾನಾನ. ಅನೇಕ ವೃತ್ತಿಕಲೆಗಳು ನಮ್ಮ ನಾಡಿನಲ್ಲಿ ಧಾರ್ಮಿಕ ಹಿನ್ನೆಲೆಯಿಂದ ಬಂದಂತಹವು. ಅಂತಹವುಗಳಲ್ಲೊಂದು ಗೊರವರ ಕುಣಿತ. ಮೈಲಾರಲಿಂಗನ ಪರಮ ಭಕ್ತರಾದ ಈ ಕಲಾವಿದರ ವೇಷಭೂಷಣಗಳು ಅತ್ಯಾಕರ್ಷಕ. ಅಷ್ಟೇ ಅಲ್ಲ, ಮಕ್ಕಳನ್ನು ಬೆಚ್ಚಿ ಬೀಳಿಸುವಂಥದ್ದು. ಮೈಸೂರು ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಶ್ರೀ ಪುಟ್ಟಮಲ್ಲೇಗೌಡರು ಗೊರವರ ಕುಣಿತದಲ್ಲಿ ಒಳ್ಳೆಯ ಹೆಸರು ಮಾಡಿದಂತಹ ಕಲಾವಿದರು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದ ನಾನಾ ಭಾಗಗಳಲ್ಲಿ ಪ್ರದರ್ಶನ ನೀಡಿರುವ ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿಯು ದೊರೆತಿದೆ. ಈಗ ನಾವು ಗೊರವರ ಕುಣಿತವನ್ನು ನೋಡಲು ಅವ್ರ ಊರಿಗೆ ಹೋಗೋಣ.
ನೆಲದಲ್ಲಿ ನಡಿಬಾರ್ದು, ನಡಿದೇ ಇರಬಾರ್ದು, ಆಕಾಶದಲ್ಲಿ ಓಡಾಡಬೇಕು, ಮೋಡಕ್ಕೆ ಕೈ ಹಾಕಬೇಕು ಅಂಥವ್ರು ಯಾರಾದರೂ ಇದ್ದಾರಾ? ನೀವು ಹೇಳ್ದಂಗೆ ನಡಿಲಿಕ್ಕೆ ಭೂತನೋ ಪ್ರೇತನೋ ಆಗಿರಬೇಕು, ಮನುಷ್ಯರಿಗೂ ನಡಿಲಿಕ್ಕೆ ಆಗಲ್ಲ. ಅದು ಯಾವುದೂ ಅಲ್ಲ. ಮನುಷ್ಯರೇ ನಡೀತಾರೆ, ನಮ್ಮ ನಿಮ್ಮೊಳಗೆ ಓಡಾಡ್ತಾರೆ. ಆದ್ರೆ ಅವ್ರು ನೋಡಬೇಕಾದ್ರೆ ಸ್ವಲ್ಪ ಕತ್ತೆತ್ತು ನೋಡಬೇಕು. ಹಾಗೇನಾದರೂ ಕತ್ತೆತ್ತು ನೋಡಬೇಕಾದ್ರೆ ಹಿಂದೆ ಬಿದ್ದರೆ ಮಾತ್ರ ನನಗೆ ಗೊತ್ತಿಲ್ಲ. ಯಾರದು? ಅದೇಗ್ರಿ ನಡೀತಾರೆ? ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅಪ್ಪಿಕೆರೆಯ ಶ್ರೀ ಮಾಸ್ತಿ ಗಣಪಗೌಡ ಮತ್ತು ಸಂಗಡಿಗರು ಆಳೆತ್ತರದ ಮರಗಾಲನ ಕಟ್ಟಿ ಕುಣಿಯತೊಡಗಿದರೆ ನಾವೆಲ್ಲ ಅವರ ಎದುರಿಗೆ ಹುಲು ಮನುಜರ ಥರ ನಾವು ಕಾಣಿಸ್ತೀವಿ. ಸತತ ಪರಿಶ್ರಮದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಇದು ಇಲ್ಲಿದೆ ಉದಾಹರಣೆ. ಸುಮಾರು 6 ಅಡಿಯಿಂದ 10 ಅಡಿವರೆಗಿನ ಮರದ ಕೋಲುಗಳನ್ನು ಕಾಲಿಗೆ ಕಟ್ಟಿಕೊಂಡು ನಡೆದಾಡಲು ಪ್ರಯತ್ನಿಸುವುದು ಅಪಾಯವನ್ನು ಬಗಲಲ್ಲಿರಿಸಿಕೊಂಡಂತೆ. ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ದೇಹದ ಸಮತೋಲನ ಕಾಪಾಡಿಕೊಳ್ಳುತ್ತಾ ನಡೆಯುವುದೇ ಕಷ್ಟವಾಗಿರುವಾಗ ಕುಣಿತದ ಗತ್ತಿಗೆ ಬಾಗಿ ಬಳುಕಿ ತಾರುಗಾಲು ಮಾರುಗಾಲು ಹಾಕುತ್ತಾ ಆಕಾಶಕ್ಕೆ ಕೈ ಚಾಚುತ್ತಾ ಚುಕ್ಕಿಗಳನ್ನು ಹಿಡಿಯುವ ಭ್ರಮೆ ಮೂಡಿಸುವ ಈ ಕಲಾವಿದರ ಕಸರತ್ತು ನಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಇಂತಹ ಅಪಾಯಕಾರಿ ಪ್ರಯತ್ನಕ್ಕೆ ಕಲೆಯ ಮೆರುಗನ್ನು ಕೊಟ್ಟು ರಂಜಿಸುವ ಈ ಕಲಾವಿದರ ಧೈರ್ಯವನ್ನು ಮೆಚ್ಚಲೇಬೇಕು. ತಂದಾನ
ಕರ್ನಾಟಕದ ತುಂಬ ತನ್ನ ಶ್ರೀಮಂತ ಪರಂಪರೆಯನ್ನು ಹೊಂದಿರುವ ಸಣ್ಣಾಟ ಅಥವಾ ಡಪ್ಪಿನಾಟವೆಂಬ ವಿಶಿಷ್ಟ ಜಾನಪದ ರಂಗ ಪ್ರಕಾರಗಳು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಪ್ರಸಿದ್ಧ ಗೀತ ನಾಟಕಗಳಾಗಿದ್ದವು. ಸಂಗ್ಯಾಬಾಳ್ಯ, ರಾಧಾನಾಟ, ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರ, ರೂಪಸೇನ ಎಂಬ ಮುಂತಾದ ನಾಟಕಗಳು ಇಂದು ಕೂಡ ಜನಪ್ರಿಯವಾಗಿ ಜನಮನ್ನಣೆಯನ್ನು ಗಳಿಸಿವೆ. ಈಗ ನಾವು ನಾವಲಗಟ್ಟಿ ಗ್ರಾಮದ ಶ್ರೀಮತಿ ಲಲಿತಾ ಪಾತ್ರೋಟ್ ಅವರು ಮತ್ತು ತಂಡದವರು ಅಭಿನಯಿಸಿರುವ ಒಂದು ಸಣ್ಣಾಟದ ದೃಶ್ಯವನ್ನು ನೋಡೋಣ. ಏನಂತಾರ? ನನ್ನ ಮಗ ಏನಂತಾನ? ಈಕೆ ಬಂದಕ್ಕೆ ಯಾರು ಅಂತ ಕೇಳ್ತಾನ. ಹೀಗಂತಾರಲ್ಲ, ಹೇಳ್ತಾನೆ ಕೇಳ. ಏನು ನನ್ನ ಮಗನ? ನನ್ನ ಮಗ ಏನಂತಾಳ ಅಂತಂದ್ರೆ, ಗೌಡ ಕುಲಕರ್ಣಿ ಡೊಂಬು ದಾಸು ಯಾವ ನಾನು ದನಕ ಯಾವ ಅಂತ ಕೇಳ್ತಾಳ. ಇಲ್ಲ ನನ್ನ ಮಗನ ಆಕೆ ಅಂದದ್ದು ಅದನ್ನ ಹೇಳಿದ್ ನಾನು. ಯಾರಂತ ತಿಳ್ಕೊಂಡ್ಬಿಟ್ಟಿ ನೀನು? ಯಾರು? ಈ ಮೂರು ಲೋಕದ ಅಧಿಪತಿ ಶ್ರೀಕೃಷ್ಣ ಪರಮಾತ್ಮ ದೇವರವರು. ನಿನ್ ಗೊತ್ತಾಗಿಲ್ಲನ? ಹೀಗಂತಾರ? ಹೌದು. ಶ್ರೀಕೃಷ್ಣ ಮುಕುಂದ ಮಗನೇ, ಆ ಹುಡುಗಿ ಏನಂತಾಳ ಅಂತಂದ್ರೆ, ಮೂರ್ ಲೋಕದ ಅಧಿಪತಿ ಶ್ರೀಕೃಷ್ಣ ಆದ್ರೆ ಇವನ್ ಹಕ್ಕ ಏನಂತ ಕೇಳ್ತಾಳ. ಆಕಿ ಹೌದು, ಆಕಿ ಕೇಳಕತ್ತಾಳ. ನಾ ಯಾಕೆ ಕೇಳಕ್ ಹೋಗಲಿ?
ಯಾಕೋ ನನ್ ಮಗನೇ ಬಂಡೆ ಹಾಲು ಹಾದ್ರೆ ಭಾರಿ ತಗೋತೇನು. ಹೌದು. ಎತ್ತ ದಾಟಿ ಹೋದ್ರೆ ಚಾಲಿ ತಗೋತೇನು. ಹಕ್ಕಿ ಪಕ್ಷಿ ಹಾದ್ರೆ ದಿಗದ ಪಕ್ಕ ಹಾಕಿ ತಗೋತೇನು. ನಾಯಿ ನಲೆ ದಾಟಿ ಹೋದ್ರೆ ಅಳ್ತಿ ಮಾಡಿ ಚೋಟಿ ಭಾರ ಹೋಗ್ತೇನು. ಮುದುಕ ಬಂದ್ರೆ ಹಾಗೆ ಬಿಡ್ತಲ್ಲ. ಇಂತ ಕುಂದ್ರೆ ತುಂಬಾ ಜನಪದ ದಾಟಿಗಳು ಕೆಲವು ಸಂದರ್ಭದಲ್ಲಿ ತತ್ವಪದಗಳಿಗೆ ದುಡಿಯುತ್ತದೆ. ನಮ್ಮ ಜನಪದ ಸಾಹಿತ್ಯವನ್ನು ತತ್ವ ಪ್ರಚಾರಕ್ಕಾಗಿಯೂ ಕೂಡ ಬಳಸಿಕೊಳ್ಳಲಾಗಿದೆ. ನಮ್ಮ ಗ್ರಾಮೀಣರು ತತ್ವಪದಗಳನ್ನು ಜನಪ್ರಿಯಗೊಳಿಸಲು ಜನಪದ ಹಾಡುಗಳ ದಾಟಿಗಳನ್ನೇ ಬಳಸಿಕೊಳ್ಳುತ್ತಾರೆ. ಈಗ ನಾವು ಶಿವಮೊಗ್ಗ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶ್ರೀ ಹನುಮಂತಪ್ಪ ಮತ್ತು ಸಂಗಡಿಗರಿಂದ ಒಂದು ತತ್ವಪದವನ್ನು ಕೇಳೋಣ. ಆದ್ಯಾಗೋಗೋ ಅಣ್ಣಗಳಿರ, ಬೀದ್ಯಾಗೋಗೋ ತಮ್ಮಗಳಿರ, ದೇವ್ರಳ್ಳಿಗೋಗೋ ದಾರ್ಯಾವ್ರಣ್ಣ ಕಾನೋನ ಅಂಗನಿ ನಾನು. ಆದ್ಯಾಗೋಗೋ ಅಣ್ಣಗಳಿರ, ಬೀದ್ಯಾಗೋಗೋ ತಮ್ಮಗಳಿರ, ದೇವ್ರಳ್ಳಿಗೋಗೋ ದಾರ್ಯಾವ್ರಣ್ಣ ಕಾನೋನ ಅಂಗನಿ ನಾನು. ಆದ್ಯಾಗೋಗೋ ಅಣ್ಣಗಳಿರ, ಬೀದ್ಯಾಗೋಗೋ ತಮ್ಮಗಳಿರ, ದೇವ್ರಳ್ಳಿಗೋಗೋ ದಾರ್ಯಾವ್ರಣ್ಣ ತಾನೋನ ಅಂಗನಿ ನಾನು. ನಮ್ಮತ್ತೆ ಕಟ್ಟಿದಳೆ ಯವ್ವ ಎರಡೇ ಸಜ್ಜೆಯ ರೊಟ್ಟಿ. ನಮ್ಮತ್ತೆ ಕಟ್ಟಿದಳೆ ಯವ್ವ ಎರಡೇ ಸಜ್ಜೆಯ ರೊಟ್ಟಿ. ನಿನಗೇಟು ಕೊಡಲಿ ನಿನ್ ಗಂಡಗೇಟಿಡಲಿ ತಾನೋನ ಅಂಗನಿ ನಾನು. ನಿನಗೇಟು ಕೊಡಲಿ ನಿನ್ ಗಂಡಗೇಟಿಡಲಿ ತಾನೋನ ಅಂಗನಿ ನಾನು. ಆದ್ಯಾಗೋಗೋ ಹಣ್ಣಗಳಿರ, ಬೀದ್ಯಾಗೋಗೋ ತಮ್ಮಗಳಿರ, ದೇವ್ರಳ್ಳಿಗೋಗೋ ದಾರ್ಯಾವ್ರಣ್ಣ ತಾನೋನ ಅಂಗನಿ ನಾನು. ಊರಾಯಿಂದಲವಲಕೆ ಬೇಸಾಯ ಊಡಿರುವ, ಊರಾಯಿಂದಲವಲಕೆ ಬೇಸಾಯ ಊಡಿರುವ, ಹಗಲೂಟ ತಂದಿ ನುಣುವ ಪತಿಯೇ ತಾನೋನ ಅಂಗನಿ ನಾನು. ಹಗಲೂಟ ತಂದಿ ನುಣುವ ಪತಿಯೇ ತಾನೋನ ಅಂಗನಿ ನಾನು. ಊರಾಯಿಂದಲವಲಕೆ ಬೇಸಾಯ ಊಡಿರುವ, ಊರಾಯಿಂದಲವಲಕೆ ಬೇಸಾಯ ಊಡಿರುವ, ಹಗಲೂಟ ತಂದಿ ನುಣುವ ಪತಿಯೇ ತಾನೋನ ಅಂಗನಿ ನಾನು. ಹಗಲೂಟ ತಂದಿ ನುಣುವ ಪತಿಯೇ ತಾನೋನ ಅಂಗನಿ ನಾನು. ತಂದನಾನ ತಾನ ತಂದನಾನ. ಅಭಿಮಾನಿ ವೀಕ್ಷಕರೇ, ಮತ್ತೆ ನಾವು ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನ್ನನಾನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ಕಾಣದ ಜನರು ಓದ
ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.